ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೈತನೇ ಹೆಂಡತಿ ಚಾನಲ್. ನೋಡಿ, ನಾನು ಇವತ್ತು ನಿಮಗೆ ಸುಂದರವಾದ ಒಂದು ಪಫ್ ಸ್ಲೀವ್ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾನು ಸ್ಲೀವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಆ ಸ್ಲೀವ್ಗೆ ಈಗ ಡಿಸೈನ್ ಮಾಡಬೇಕಾದ್ರೆ ಪಫ್ ಸ್ಲೀವು ಇವಾಗ ನಾನು ಲೆಂತ್ ಎಷ್ಟು 3.5 ಇಂಚನ್ನು ತೊಗೊಂಡಿದ್ದೀನಿ. ಮುಂದ್ಗಡೆ ಭಾಗದಲ್ಲಿ ನಾವು ಫೋಲ್ಡ್ ಮಾಡಿರ್ತೀವಲ್ಲ, ಅದಕ್ಕೆ ಆ ಕಡೆ ನಾವು 3.5 ಇಂಚನ್ನು ತೊಗೊಂಡಿದ್ದೀನಿ. ಅಗಲ ನಾನು 2.5 ಇಂಚನ್ನು ತೊಗೊಂಡಿದ್ದೀನಿ. ನಾನು ಇವಾಗ ಇದನ್ನ ವಿ ಶೇಪಲ್ಲಿ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಮಾರ್ಕ್ ಹಾಕಿಬಿಟ್ಟು ಅದನ್ನು ಕಟ್ಟಿಂಗ್ ಮಾಡಿ ತೆಗಿಬೇಕು. ಲೈನಿಂಗ್ ಬಟ್ಟೆಯಲ್ಲಿ ನಾನು ಮೊದಲಿಗೆ ಮಾರ್ಕ್ ಮಾಡಿದ್ದು ಮತ್ತು ಕಟ್ಟಿಂಗ್ ಮಾಡ್ತಾ ಇರೋದು. ಇವಾಗ ಕಟ್ ಮಾಡಿ ತೊಗೊಂಡಾದಮೇಲೆ ನಾನಿವಾಗ ಮೇಲ್ಗಡೆ ಬಟ್ಟೆನೂ ಕೂಡ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವನ್ನು. ಅದಕ್ಕೆ ನಾವೇನು ಮಾಡಬೇಕು, ಪ್ಯಾಟರ್ನ್ ನಾವು ಈಗ ವಿ ಶೇಪಲ್ಲಿ ನಾವು ಪಫ್ ಸ್ಲೀವನ್ನು ಮಾಡ್ತಾ ಇರೋದ್ರಿಂದ ಲೈನಿಂಗ್ ಬಟ್ಟೆಲ್ಲ ನಾನು ವಿ ಶೇಪಲ್ಲಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೋಡಿ, ಲೈನಿಂಗ್ ಬಟ್ಟೆ ಅಪೋಸಿಟ್ ಉಲ್ಟಾ ಇರಬೇಕು ಮತ್ತು ಮೇಲ್ಗಡೆ ಬಟ್ಟೆ ಸೀದಾ ಇರಬೇಕು. ಅದ್ರ ಮೇಲೆ ಈ ಥರ ಇಟ್ಬಿಟ್ಟು ಅಪೋಸಿಟಲ್ಲಿ ಇವಾಗ ಅದನ್ನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಹಾಕಾದಮೇಲೆ ನಾವು ಆ ಬಟ್ಟೆಯನ್ನು ವೇಸ್ಟ್ ಬಟ್ಟೆಯನ್ನು ತೆಗಿಬೇಕು. ಇವಾಗ ಸ್ವಲ್ಪ ಸ್ವಲ್ಪ ಟಚ್ಚನ್ನು ಕೊಡಬೇಕು. ಅಂದರೆ ನಾವು ಅದನ್ನು ಅಪೋಸಿಟಲ್ಲಿ ಹೊಲಿಸ್ದಾಗ ನಾವು ಅದು ಸುಕ್ಕು ಬರಬಾರ್ದು ಅಂದ್ಬಿಟ್ಟು ಇದನ್ನು ಹೊಲಿಸ್ತಾ ಇದ್ದೀನಿ. ಮುಂದ್ಗಡೆ ಭಾಗ ಅಂಚಲ್ಲಿ ಕೂಡ ಬಾರ್ಡ್ರಲ್ಲಿ ಕೂಡ ನಾನು ಇವಾಗ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಎರಡೂ ಕಡೆ ಒಂದೇ ಸತಿ ಹಿಂಗೆ ಹೊಲಿಸ್ದಾಗ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಬೋದು ಹೊಲಿಸ್ಬಿಟ್ಟು ಅಂತ. ಅದಕ್ಕೂ ಕೂಡ ಟಚ್ಚನ್ನು ಹಾಕ್ಕೊಳ್ಳಿ. ಅಂದರೆ ಹೊಲಿಸ್ದಾಗ ನಾವು ಅದು ಸುಕ್ಕು ಬರೋದಿಲ್ಲ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೂ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಹತ್ರ. ನೋಡಿ, ಇವಾಗ ನಾನು ಆ ಬಟ್ಟೆಗೆ ಇವಾಗ ಮೇಲ್ಗಡೆ ಭಾಗದಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ತಾ ಬರ್ತಾಯಿದ್ದೀನಿ. ನೀಟಾಗಿ ಸುಕ್ಕು ಬರದೇ ಇರೋ ಥರ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಮೇಲೆ ನಾವು ಸ್ಲೀವ್ ಶೇಪಲ್ಲಿ ನಾವು ಇವಾಗ ಅಲ್ಲಿ ಕೂಡ ನಾವು ಔಟ್ಲೈನ್ ಪೂರ್ತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಬಾರ್ಡರ್ ಮುಂದ್ಗಡೆಯೂ ಕೂಡ ನಾನು ಇವಾಗ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ವೇಸ್ಟ್ ಬಟ್ಟೆನೆಲ್ಲ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ. ಅದಾದಮೇಲೆ ನಾವು ಇವಾಗ ಪಫ್ ಸ್ಲೀವ್ ಪಫ್ ಮಾಡಲಿಕ್ಕೆ ನಾನು ಇವಾಗ ಬಟ್ಟೆಯನ್ನು ತೋರಿಸ್ತಾ ಇದ್ದೀನಿ. ನಾನು ನೋಡಿ, ಈಗ ಒಂದು ಜಾಸ್ತಿ ನೀರಿಗೆ ಬೇಕು ಅಂದರೆ ಜಾಸ್ತಿ ಬಟ್ಟೆ ತೊಗೋಬೇಕು. ಬಟ್ ಅಂದಾಜಲ್ಲಿ ಅಂತಂದರೆ ಒಂದು 5-6 ನೀರಿಗೆ ಆದರೂ ಬೇಕು ಅಂತಂದರೆ ಒಂದು 20-25 ಇಂಚ್ ಅಷ್ಟಾದರೂ ಬಟ್ಟೆ ಬೇಕು. ಒಂದುಗಡೆ ಸ್ಲೀವ್ಗೆ ಅಗಲ 25 ಇಂಚಿನಷ್ಟಾದರೂ ಇರಬೇಕು. ಎರಡೂ ಕಡೆ ಸ್ಲೀವ್ ಅಂದರೆ 50 ಇಂಚಿನಷ್ಟು ಉದ್ದ ಇರುವಂಥ ಬಟ್ಟೆನೇ ಬೇಕು. ಇದಕ್ಕೆ ಜಾಸ್ತಿ ಬಟ್ಟೆ ಬೇಕಾಗುತ್ತೆ. ಈ ಥರ ಒಂದು ಪಫ್ ಸ್ಲೀವ್ ಮಾಡಲಿಕ್ಕೆ ನಾನು ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿಬಿಟ್ಟು 2 ಇಂಚಿಗೆ ಮತ್ತು 2 ಇಂಚಿಗೆ ನಾನು ಈ ಥರ ಮಾರ್ಕನ್ನು ಮಾಡ್ತಾಯಿದ್ದೀನಿ. ನೀರಿಗೆ ಹಿಡಿಯೋಸ್ಕರ ನಾನು ಇವಾಗ ಇದನ್ನು ಈ ಥರ ಮಾರ್ಕನ್ನು ಮಾಡ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ಇದಕ್ಕೆ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸ್ಲೀವ್ಗೆ ಡಿಸೈನ್ ಮಾಡಲಿಕ್ಕೆ. ಇವಾಗ ನಾವು ನೋಡಿ, ಈ ಥರ ನೀರಿಗೆ ಇಟ್ಕೋಬೇಕು. ನಾವು ಮಾರ್ಕ್ ಮಾಡಿರುವಂಥ ಒಂದು ಅಳತೆಯಲ್ಲಿ ನಾವು ಕರೆಕ್ಟಾಗಿ 4-5 ನೀರಿಗೆಯನ್ನು ಮಾಡ್ಕೋಬೇಕು. ಈ ಬಟ್ಟೆ ಸ್ವಲ್ಪ ಹಾರ್ಡಾಗಿರೋದ್ರಿಂದ ಮಡಚಲಿಕ್ಕೆ ಅಷ್ಟೊಂದು ಸರಿಯಾಗಿ ಬರ್ತಾಯಿಲ್ಲ. ಅದನ್ನೇ ನೀಟಾಗಿ ತಿದ್ದುಬಿಟ್ಟು ಮಡಚಬೇಕು. ಈ ಥರ ಅದನ್ನು ನೀರಿಗೆ ಮಾಡಿಬಿಟ್ಟು ನಾವು ಏನು ಮಾಡಬೇಕು, ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಆ ಕಡೆ ಸೈಡು ಕೂಡ ನಾವು ಆ ಥರ ನೀರಿಗೆಯನ್ನು ಮಾಡಿಬಿಟ್ಟು ಅದನ್ನು ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅದು ಸ್ವಲ್ಪ ಹಾರ್ಡಾಗಿರೋದ್ರಿಂದ ನೀಟಾಗಿ ಕುತ್ಕೋತಾ ಇಲ್ಲ.
ಐರನ್ ಬಾಕ್ಸ್ ಇದ್ದರೆ ಐರನ್ ಮಾಡೋಗಿದ್ರೆ ಮಾಡ್ಬೋದು, ಇಲ್ಲ ಪರವಾಗಿಲ್ಲ ಅಂತಂದರೆ ಸ್ವಲ್ಪ ತಿದ್ದುಬಿಟ್ಟು ಈ ಥರ ಒಂದು ಸ್ಟಿಚ್ಚನ್ನು ಹಾಕಿದರೆ ಕೂತ್ಕೊಳ್ಳುತ್ತೆ. ಬಟ್ ಫಸ್ಟ್ ಸ್ಟಿಚ್ ಹಾಕೋಬೇಕಾದ್ರೆ ಸ್ವಲ್ಪ ಇದು ಅನ್ನಿಸ್ತೆ. ನೀವು ಬೇಕಾದರೆ ಏನು ಮಾಡಬೇಕು ಅಂದರೆ ಕೆಲವು ಗುಂಡು ಪಿನ್ಗಳನ್ನು ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಬಿಗ್ನರ್ಸ್ ಯಾರಾದರೂ ಇದ್ದರೆ ಈ ಥರ ಹಾಕಬೇಕಾದ್ರೆ ತುಂಬ ಪ್ರಾಬ್ಲಮ್ ಅನಿಸುತ್ತೆ ನಿಮಗೆ. ನಮಗೆ ಅಭ್ಯಾಸ ಇರೋದರಿಂದ ನಮಗೇನು ಆ ಥರ ಏನು ಅನಿಸೋದಿಲ್ಲ. ನೀವು ಹೊಸಬರು ಯಾರಾದರೂ ಅದನ್ನು ಹೊಸದಾಗಿ ಈ ಥರ ಪಫ್ ಸ್ಲೀವ್ ಮಾಡ್ತಾಯಿದ್ರೆ ನೀವು ಪಿನ್ಗಳನ್ನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಕರೆಕ್ಟಾಗಿ ನೀಟಾಗಿ ನಿಮಗೆ ಕೂತ್ಕೊಳ್ಳೋದಿಲ್ಲ. ನೋಡಿ ಈ ಥರ ಆ ಕಡೆಯಿಂದ ಈ ಕಡೆ ಅಪೋಸಿಟಲ್ಲಿ ಆ ನೀರಿಗೆಯನ್ನು ಮಾಡಬೇಕು. ತುಂಬ ಈಸಿಯಾಗಿ ಇದೆ, ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ಲೀವ್ ಡಿಸೈನೇ ಇದು. ಈ ಥರ ಕರೆಕ್ಟಾಗಿ ಹಿಡಿದ್ಬಿಟ್ಟು ಅದನ್ನು ನೀರಿಗೆ ಹೊಲಿಗೆ ಹಾಕಬೇಕು. ಅದಾದಮೇಲೆ ವೇಸ್ಟನ್ನು ಕಟ್ ಮಾಡಿ ಎಲ್ಲ ತೆಗಿಬೇಕು. ಸ್ವಲ್ಪ ಕೈಯಿಂದ ತಿದ್ದಿದ್ರೆ ಸಾಕು, ಅದು ಕೂತ್ಕೊಳ್ಳುತ್ತೆ. ಇವಾಗ ನಾವು ಲೈನಿಂಗ್ ಬಟ್ಟೆ ಹಾಕಿ ರೆಡಿ ಮಾಡ್ಕೊಂಡಿರೋ ಅಂಥ ಒಂದು ಮೇಲ್ಗಡೆ ಬಟ್ಟೆಗೆ ನಾವು ಇವಾಗ ಅದನ್ನು ಜಾಯಿಂಟ್ ಮಾಡಬೇಕು. ತುಂಬ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಹೊಸಬರು ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕರೆಕ್ಟಾಗಿ ನಾವು ವಿ ಶೇಪಲ್ಲಿ ಇದನ್ನು ನೋಡಿ ಇಟ್ಬಿಟ್ಟು ಹೊಲಿಗೆಯನ್ನು ಹಾಕಬೇಕು. ಇವಾಗ ನಾವು ಮೇಲುಗಡೆ ಸ್ಲೀವ್ ಶೇಪಿಗೋಸ್ಕರ ಅದನ್ನ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕಿಬಿಟ್ಟು ವೇಸ್ಟೇಜನ್ನೆಲ್ಲ ತೆಗಿಬೇಕು. ವೇಸ್ಟನ್ನೆಲ್ಲ ತೆಗೆದ್ಬಿಟ್ಟೆ. ಇವಾಗ ಮೇಲ್ಗಡೆ ನಾನು ನೋಡಿ ಯಾವ ಥರ ಬಂತು ಸ್ಲೀವ್ ಅಂತ. ಇವಾಗ ಮೇಲ್ಗಡೆ ನಾನು ಒಂದು ಲೇಸನ್ನು ಕೊಡ್ತಾಯಿದ್ದೀನಿ ಇದಕ್ಕೆ. ನೀವು ಸೀರೆ ಮ್ಯಾಚಿಂಗು ಅಪೋಸಿಟ್ ಕಲರಲ್ಲಿ ಇವಾಗ ನೀವು ಅದಕ್ಕೆ ಕೊಡ್ಬೋದು. ಯಾವ ಥರ ಬೇಕಾದರೂ ಸೀರೆ ಯಾವ ಕಲರ್ ಇರುತ್ತೆ ಆ ಥರ ಲೇಸನ್ನಾದರೂ ಕೊಡ್ಬೋದು. ಇಲ್ಲಾಂದರೆ ಬೇರೆ ಕಲರಿದ್ದಾದರೂ ನಿಮಗೆ ಮ್ಯಾಚ್ ಆಗೋ ಥರ ನೀವು ಅದನ್ನು ಕೊಟ್ಟರೆ ರೆಡಿ ಆಗುತ್ತೆ. ನಾನು ಬಾರ್ಡ್ರಲ್ಲಿ ಒಂದು ಸ್ವಲ್ಪ ಗೋಲ್ಡ್ ಜಾಸ್ತಿ ಇರೋದ್ರಿಂದ ನಾನು ಗೋಲ್ಡ್ ಕಲರ್ ಲೇಸನ್ನು ಅದಕ್ಕೆ ಕೊಡ್ತಾಯಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ನಿಮ್ಮ ಕಲರಲ್ಲಿ ನೀವು ಯಾವ ಥರ ಬೇಕಾದರೂ ಕಲರಲ್ಲಿ ನೀವು ಲೇಸನ್ನು ಕೊಡ್ಬೋದು, ಚೆನ್ನಾಗಿ ಕಾಣುತ್ತೆ. ಸ್ಟೋನ್ ಕಲರ್ ಇರುವಂಥದ್ದು ಲೇಸನ್ನು ಕೂಡ ಕೊಟ್ಟರು ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಸ್ಲೀವಲ್ಲಿ. ಅದಕ್ಕೆ 2 ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ನೋಡಿ ಸ್ಲೀವ್ ಡಿಸೈನ್ ಮಾಡುವಂಥದ್ದು. ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಕೊನೆ ತನಕ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಹೇಗೆ ಬಂದಿದೆ ಅಂತ ಸ್ಲೀವ್ ಹೇಳಿ.